2019ರಲ್ಲಿ ರಿಟೈರ್ಡ್ ಆಗಿದ್ದೇನೆ. ಓಕೆ. ಒಬ್ಬ ಸೀನಿಯರ್ ಸಿಟಿಸನ್ ಆಗಿ ಈಗಿನ ಪ್ರೈಸ್ ಇನ್ಕ್ರೀಸ್ ಏನು ಎಲ್ರಿಗೂ ಗೊತ್ತಿದೆ. ಯುದ್ಧ ಬಂತು, ಅದರಿಂದ ಪೆಟ್ರೋಲ್ ರೇಟು 3 ತಿಂಗಳಾದಮೇಲೆ ರೈಸ್ ಆಗೋದು. ಕಳೆದ 10 ದಿನದಿಂದ 8ರಿಂದ 10 ರೂಪಾಯಿ ಪರ್ ಲೀಟ್ರಿಗೆ ಹೋದರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ನಮೆಂಟು ಇದಾಗ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್. ಬಿಕಾಸ್ ನಾನೊಬ್ಬ ಟೈರ್ ಇಂಜಿನಿಯರ್ ಆಗಿ ಹೇಳೋದಾದರೆ ನನಗೆ ಟ್ರಾನ್ಸ್ಪೋರ್ಟೇಷನ್ಗೆ ಇಂಪಾರ್ಟೆಂಟ್ ಫ್ಯೂಯಲ್ಲು ಏನೇ ಯೂಸ್ ಮಾಡಲಿ, ಆ ಫ್ಯೂಯಲ್ ಜನ್ರೇಟ್ ಮಾಡೋದಕ್ಕೂ ಮೆಟೀರಿಯಲ್ ಬೇಕು. ಆ ಮೆಟೀರಿಯಲ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಆ ಮೆಟೀರಿಯಲ್ನ ಯೂಸ್ ಮಾಡೋಕ್ಕೆ ಮನುಷ್ಯ, ಅವನು ತಿನ್ನಲಿಕ್ಕೆ ಆಹಾರ ಬೇಕು. ಆ ಆಹಾರಕ್ಕೂ ಕೂಡ ಡೈರೆಕ್ಟ್ಲಿ ಈ ಪೆಟ್ರೋಲ್ ರೇಟು ಎಲ್ಲೋ ಒಂದು ಕಡೆ ಪಕ್ಷಾತೀತವಾಗಿ ಹೇಳೋದು ಇಲ್ಲ, ಇದರಲ್ಲಿ ಯಾವುದೇ ರಾಜಕೀಯದ ಮಾತಿಲ್ಲ. ಮುಖ್ಯವಾಗಿ ಯೋಚನೆ ಮಾಡಬೇಕಾದ್ದು, ಸೋಕಾಲ್ಡ್ ನಾವೆಲ್ಲರೂ ಅಂದ್ಕೊಂಡ್ವಿ